ವರ್ಷದಿಂದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅನೇಕ ಜನ ಸಾವಿರಾರು ಜನ ರೈತರು, ಹಮಾಲಿಗಳು, ಕೃಷಿ ಕಾರ್ಮಿಕರು, ಮೂಟೆಗಳವರು, ಭಿಕ್ಷಕರು, ಈ ತರ ಅನೇಕ ಜನ ಅಲ್ಲಿ ಬರ್ತಾ ಇರೋದು ನೋಡಿ ಅವರು ಅನೇಕ ಜನ ರೈತರು ಮಾರಾಟ ಮಾಡಿದಂಥ ಹೊಲಗಳಿಗೆ ಒಂದೊಂದ್ಸಾರಿ ಏನೋ ಅವ್ರಿಗೆ ವರ್ಕೌಟ್ ಆಗದೆ, ಕೂಲಿ ಕೂಡ ಸಿಗದೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಸಿಗದೆ, ಖಾಲಿ ಹಸಿದ ಹೊಟ್ಟೆಯಲ್ಲಿ ಊಟ ಗೀಟ ಇಲ್ಲದೆ ಹೋಗ್ತಾ ಇರೋ ದೃಶ್ಯವನ್ನು ನಾನು ಕಣ್ಣಾರೆ ಕಂಡಾಗ, ಅನ್ನ ಕೊಡೋ ರೈತ ಅನ್ನ ಇಲ್ಲದೆ, ಊಟ ಇಲ್ಲದೆ, ಹಸಿವಿನೊಂದಿಗೆ ತನ್ನ ಗ್ರಾಮಕ್ಕೆ ಹೋಗ್ತಾ ಇರೋದು ನೋಡಿ ನನ್ನ ಮನಸ್ಸಿಗೆ ಬಹಳ ನೋವಾಗಿ, ಬೇಸರ ಆಗಿ, ಯಾಕೆ ಇಲ್ಲಿ ಕನಿಷ್ಠ ವಾರದಲ್ಲಿ ಒಂದು 2 ದಿವಸ ಆದರೂ ಸಂತೆ ದಿವಸ ಬುಧವಾರ ಮತ್ತು ಶನಿವಾರ ಅನ್ನದಾನ ಏರ್ಪಡಿಸಬಾರ್ದು ಅನ್ನೋ ಒಂದು ಉದ್ದೇಶ ನಾನು ಬಂದಿದ್ದರಿಂದ ಕಳೆದ 1.5 ವರ್ಷದಿಂದ ನಾನು ಚಿಕ್ಕಬಳ್ಳಾಪುರದ ತರಕಾರಿ ಮಾರುಕಟ್ಟೆಯಲ್ಲಿ ಎಪಿಎಂಸಿಯಲ್ಲಿ ಕಳೆದ 1.5 ವರ್ಷದಿಂದ ಬುಧವಾರ ಮತ್ತು ಶನಿವಾರ ಸತತವಾಗಿ ಅನ್ನದಾನ ಶಿಬಿರಗಳನ್ನ ಏರ್ಪಡಿಸ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೆ. ನನಗೆ ಹಿಂದಿನ ವಾರ ಒಬ್ಬ ಸ್ನೇಹಿತರು, 2-3 ಸ್ನೇಹಿತರು ನನಗೊಂದು ಫೋನ್ ಮಾಡಿದ್ರು. ಬರೀ ತರಕಾರಿ ಮಾರ್ಕೆಟಲ್ಲೇ ನೀವು ಮಾಡ್ತೀರಿ, ಹೂವಿನ ಮಾರ್ಕೆಟ್ಗೆ ಬಾಗೇಪಲ್ಲಿಯಿಂದ, ಗುಡಿಬಂಡೆಯಿಂದ,
ಬೇಲೇಸಂದ್ರ, ಮಂಡಿಕಲ್ಲು, ದಿಬ್ಬೂರು, ಕಾಡದಿಬ್ಬೂರು, ಈ ತರ ತಾಲೂಕಿನ ಮೂಲೆಯಿಂದ ಬೆಳಿಗ್ಗೆ 5 ಎದ್ದು ಮೋಟರ್ ಬೈಕ್ಗಳಲ್ಲಿ ಹೂವಿನ ಮೂಟೆಗಳು ಕಟ್ಕೊಂಡು ಸಾವಿರಾರು ಜನ ರೈತರು ಬರ್ತಾ ಇದ್ದಾರೆ. ಅವರು ಕೆಲವು ಸಾರಿ ಏನು ಊಟ ತಿಂಡಿ ಇಲ್ದೇನೆ ಅಲ್ಲಿ ಸರಿಯಾದ ತಿಂಡಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಊಟ ಇಲ್ಲದೆ ಅವರು ವಾಪಸ್ ಹೋಗುವಂತ ಪರಿಸ್ಥಿತಿ ಇದೆ. ನೀವು ಹೂವಿನ ಮಾರ್ಕೆಟ್ ಅಲ್ಲಿ ಯಾಕೆ ಕೊಡಬಾರ್ದು, ಅನ್ನದಾನ ಯಾಕೆ ಮಾಡಿ ದಯವಿಟ್ಟು ಮಾಡಿ ಅಂತ ಬಹಳ ಜನ ರೈತರು ನಂಗೆ ಫೋನ್ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಈ ಸದ್ಯಕ್ಕೆ ಪ್ರತಿ ಸೋಮವಾರ, ವಾರಕ್ಕೊಂದು ದಿವಸ, ಶಿವನ ದಿವಸ ಇವತ್ತು, ಪ್ರತಿ ಸೋಮವಾರ ಜನ ಜಾಸ್ತಿ ಬರ್ತಾರೆ ರೈತರು. ಹಾಗಾಗಿ ಇವತ್ತು ಸುಮಾರು 1,000 ಜನಕ್ಕೂ ಮೇಲ್ಪಟ್ಟು ಅನ್ನದಾನ ಏರ್ಪಡಿಸಿದ್ದೆ. ಬಹಳ ಖುಷಿಯಾಗಿ ಊಟ ಮಾಡಿಕೊಂಡು ಅನ್ನದಾನದಲ್ಲಿ ಭಾಗಿಗಳಾಗಿ ಊಟ ಮಾಡಿ ಅಲ್ಲಿ ಅದನ್ನ ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ತುಂಬಾ ಸಂತೋಷವಾಗಿ ಬಹಳ ಖುಷಿಯಾಗಿ ಹೊಟ್ಟೆ ತುಂಬಿಸ್ಕೊಂಡು ತೆಗೆದುಕೊಂಡು ಹೋಗಿದ್ದು ನೋಡಿ ನನಗೆ ತುಂಬಾ ಸಂತೋಷ ಆಯಿತು. ಹಾಗಾಗಿ ಇದನ್ನ ಇವತ್ತು ಪ್ರಾರಂಭ ಮಾಡಿದ್ದೀವಿ ಹೂವಿನ ಮಾರ್ಕೆಟಲ್ಲಿ. ಅಲ್ಲಿ ಕೂಡ ಅಷ್ಟೇ ರೈತರು, ಕೃಷಿ ಕಾರ್ಮಿಕರು, ಕೂಲಿಯವರು, ಹಮಾಲಿಗಳು, ಮೂಟೆ ಹೊರೋರು, ಸುಮಾರು ದೂರದ ಪ್ರದೇಶಗಳಿಗೆ ಲಾರಿ ಲೋಡ್ಗಳಲ್ಲಿ ಹೋಗುವಂಥ ಲಾರಿ ಡ್ರೈವರು, ಕ್ಲೀನರ್ಗಳು, ಇವರೆಲ್ಲರೂ ಇದರ ಒಂದು ಅನ್ನದಾನದ ಉಪಯೋಗ ಪಡಿತಾ ಇದ್ದಾರೆ. ಭಗವಂತ ನಾವು ಬರೋ ಬೆತ್ತಲೆ ಹೋಗೋ ಬೆತ್ತಲೆ ಏನು ತಗೊಂಬರೋಲ್ಲ, ಏನು ತಗೊಂಡೋಗಲ್ಲ, ಯಾವತ್ತಿದ್ರೂ ಒಂದು ದಿವಸ ಹೋಗೋದೆ. ಆ ಮಧ್ಯದಲ್ಲಿ ನಾವೇನಿಂತ ಒಂದು ಬಡಜನತೆಗೆ ಸಂದರ್ಭೋಚಿತವಾಗಿ ನಾವೇನು ಜನಕ್ಕೆ ಸೇವೆ ಮಾಡ್ತೇವೆ ಅದು ಶಾಶ್ವತ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾನು ಈ ಅನ್ನದಾನವನ್ನ ಹೂವಿನ ಮಾರ್ಕೆಟಲ್ಲಿ ಪ್ರಾರಂಭ ಮಾಡಿದ್ದೇನೆ. ಇದು ಈ ಸದ್ಯಕ್ಕೆ ಪ್ರತಿ ಸೋಮವಾರ, ಯಾಕಂದ್ರೆ ಸೋಮವಾರ ಜನ ಜಾಸ್ತಿ ಬರ್ತಾರೆ, ಬಹಳ ದೂರಗಳಿಂದ ಕೂತವರು. ಪ್ರತಿ ಸೋಮವಾರ ಪ್ರಾರಂಭ ಮಾಡಿರ್ತೀನಿ, ನಿರಂತರವಾಗಿ ಇದು ಮಾಡ್ತಾ ಇರ್ತೀನಿ. ಮುಂದಿನ ದಿನಗಳಲ್ಲಿ ನೋಡೋಣ, ಪರಿಸ್ಥಿತಿ ನೋಡಿಕೊಂಡು ಮುಂದುವರಿದ